ಬ್ರದರ್ ನಿಮ್ಮ ಹೆಸರು? ದಾದು. ದಾದು. ಯಾವ ಊರಿಂದ ಬಂದಿರೋದು? ತುಮಕೂರ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 3 ವರ್ಷ. 3 ವರ್ಷದಿಂದನಾ? ಮತ್ತೆ ಇಲ್ಲಿ ಜಾತ್ರೆಗಳು ಇರುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಕಾಂಟ್ಯಾಕ್ಟ್ ಇದೆ. ಹೌದಾ? ದಿನಕ್ಕೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ? ಒಂದ್ 4,000 5,000. 4,000 5,000. ನೀವು ಎಷ್ಟು ಇನ್ವೆಸ್ಟ್ ಮಾಡೋದು? ಒಂದು 1,000 2,000 ರೂಪಾಯಿ ಮಾಡಿದ್ರೆ ಒಂದ್ 3,000 4,000 ರೂಪಾಯಿ ಸಿಗುತ್ತೆ. ಹೌದಾ? ನಿಮ್ ಎಜುಕೇಶನ್? ನಮ್ಗೆ ಸಂಬಳ 8,000 ಅಲ್ಲ, 9,000. ಓದಿರೋದು ಎಷ್ಟು? 9th. ಗರ್ಲ್ ಫ್ರೆಂಡ್ ಏನಾದ್ರು ಇದ್ದಾಳ? ಇಷ್ಟು ಬಿಟ್ಟೋಗ್ಬಿಟ್ಟಾರೆ. ಯಾಕೆ? ರೀಸನ್ ಏನು? ಇದೇ ಏನೇನೋ ಇರುತ್ತಲ್ಲ. ಅಲ್ಲ, ಏನೇನಿದೆ ಅಂತ? ಇದೇ ಒಂದು ಇವಾಗ ಏನು ಇರುತ್ತಲ್ಲ ಅದಕ್ಕೆ ಬಿಟ್ಟು. ಹೌದಾ? ಓಕೆ, ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಬಿಸ್ನೆಸ್ ಮಾಡಿ ಒಳ್ಳೇದಾಗ್ಲಿ. ಓಕೆ. ಅಲ್ಲ, ಇನ್ನೊಂದು ಸಾರಿ, ನಿಮ್ಗೆ ಸಂಬಳ ಕೊಡ್ತಾ ಇರೋದು ಅಥವಾ ನಿಮ್ದು ಓನ್ ಬಿಸ್ನೆಸ್? ಸಂಬಳ ಕೊಡ್ತಾರೆ. ಎಷ್ಟು? 10,000. 10,000. ಇಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಅಥವಾ ಏನಾದ್ರು? ಇಲ್ಲೇ ಇರೋದು. ಇಲ್ಲೇ ಇರೋದಾ? ರೂಮ್ ಎಲ್ಲ ಅವರ ಕೊಟ್ಟಿದಾರಾ? ಓಕೆ, ನಿಮ್ಗೆ ಪರವಾಗಿಲ್ವಾ ಕೆಲಸ ಮಾಡ್ತಾ ಇರೋದಕ್ಕೆ? ಖುಷಿ ಇದೆಯಾ? ಖುಷಿ ಇದೆ. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್. ಯಾವರು? ಮಧ್ಯಪ್ರದೇಶ್. ಮಧ್ಯಪ್ರದೇಶ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 10 ವರ್ಷ. 10 ವರ್ಷ. ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ನಾವು ಜಾಸ್ತಿನೇ. ಜಾತ್ರೆಗೆ ಮಾತ್ರನಾ ಬಿಟ್ಟು ಬೇರೆ ಕೆಲಸ? ಬೇರೆ ಏನು ಇಲ್ಲ. ಊರಿಗೆ ಇದು ಊರಿಗೆ ಹೋಗ್ಬಿಡೋದಾ ವಾಪಸ್ಸು? ಓಕೆ. ಬಿಸ್ನೆಸ್ ದಿನಕ್ಕೆ ಎಷ್ಟಾಗ್ತಾ ಇದೆ ಬಿಸ್ನೆಸ್? ದಿನಕ್ಕೆ 2-3 ಸಾವಿರ ಆಗುತ್ತೆ. 2-3 ಸಾವಿರ ಆಗುತ್ತೆ. ನೀವೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ? ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ? ನಾವು ತನಕ ಹಾ, ನಮ್ದು 10,000 20 ಹಂಗೆ. ಸಂಬಳ ಎಷ್ಟು ಕೊಡ್ತಾರೆ? ಸ್ಯಾಲ್ರಿ ನಮ್ಗೆ ಕೊಡ್ತಾರೆ ಅಷ್ಟೇ, ಎಲ್ಲ ಸೇರಿಸಿ 50,000 ಹಂಗೆ ಕೊಡ್ತಾರೆ. ಹೌದಾ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಇವ್ರು ಕೋಹ್ಲಿ ಹುಡುಗರು ಬರ್ತಾರೆ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಹೌದಾ? ನೀವು ಕೊಡ್ಬಾರ್ದಲ್ವ ಟೈಮಲ್ಲಿ? ಅವರು ಅಟ್ಲೀಸ್ಟ್ ಆ ಟೈಮಲ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕು. ಪೊಲೀಸ್ ಅವರು ಏನು ಹೇಳಲ್ಲ. ಏನ್ ರೆಸ್ಪಾನ್ಸ್ ಮಾಡಲ್ಲ ಅಂತನಾ? ಈ ಚಾನಲ್ ಮೂಲಕ ಹೇಳೋಣ ನಾವು. ಓಕೆನಾ? ದಯವಿಟ್ಟು ನಮ್ಮ ಪೊಲೀಸರು ಇಂತ ಬಂದಿರೋ ಕೆಲಸ ಮಾಡೋ ಹುಡುಗರಿಗೆ ಸಪೋರ್ಟ್ ಮಾಡಬೇಕು. ಆಲ್ ದ ಬೆಸ್ಟ್. ನಮಸ್ತೆ. ಮಧುಗೌಡ. ಸರ್, ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ? ನಾವೊಂದು 16 ಇಯರ್ಸ್ ಇಂದ. ಜಾತ್ರೆಯಲ್ಲಿ ಏನೇನು ತಗೊಂಡ್ರೆ ಏನೇನು ತಿಂದ್ರ ಸರ್? ಜಾತ್ರೆಯಲ್ಲಿ ತಗೊಳ್ಳೋಂಥದ್ದು ನಮ್ಗೆ ಇಷ್ಟ ಆಗಂತ ಐಟಮ್ ಎಲ್ಲ ತಗೋತೀವಿ. ಜಾತ್ರೆ ಹಾಕಿರೋದ್ರಲ್ಲಿ ಎಲ್ಲಾ ಐಟಮು ತಿಂತೀವಿ. ಮದುವೆ ಆಗಿದೆ, ಮಕ್ಳು ಬಂದಿದ್ದಾರೆ. ಅವ್ರನ್ನ ಒಂದ್ ದಿವಸ ಕರ್ಕೊಂಡ್ ಹೋಗಿದ್ದೀವಿ. ಮಕ್ಳು ಒಂದು 1,500 ಸಾವಿರ ಖರ್ಚಾಯ್ತು. ಪರವಾಗಿಲ್ಲ ಸರ್, ಯಾರು ತುಂಬಾ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆ ಮಕ್ಕಳಾದ್ರೆ ತುಂಬಾ ಹಠ ಮಾಡ್ತಾರೆ. ಸರ್, ಇನ್ನೊಂದು ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡಲ್ಲ. ಇನ್ನೊಂದು ಏನಾದ್ರು ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಿರ್ಮಲ ಅಂತ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ, ನೋ ಕಮೆಂಟ್. ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ. ಖಂಡಿತ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಮತ್ತೆ ಸರ್, ಇನ್ನೇನು ಜಾತ್ರೆ ಪ್ರಸ್ತುತವಾದಂತ ಸಮಯದಲ್ಲಿ ಜಾತ್ರೆ ಬಗ್ಗೆ ಮಾತ್ರ ನೀವು ಕೇಳಿ ಖಂಡಿತ ಹೇಳ್ತೀವಿ. ಜಾತ್ರೆ ವಿಶೇಷತೆ ಏನಿದೆ? ಜಾತ್ರೆ ವಿಶೇಷತೆ ಈಗಾಗಲೇ 3 ದಿನಗಳ ಅದ್ದೂರಿ ವೈಭೋಗದ ಜಾತ್ರೆ ಮುಕ್ತಾಯವಾಗಿದೆ. ಈಗ ನಾಳೆಯಿಂದ ನರಕ ಚತುರ್ದಶಿ ಮತ್ತೆ ದೀಪಾವಳಿ ಬರ್ತಾ ಇರೋದ್ರಿಂದ ಜಾತ್ರೆ ಕಡೆ ಇನ್ನೂ 4 ದಿವಸ ಮುಂದುವರಿಯುತ್ತೆ. ಎಲ್ಲರೂ ಬಂದು ಜಾತ್ರೆಯನ್ನ ನೋಡಿ ಆನಂದಿಸ್ಬೇಕು ಅಂತ ಕೇಳ್ಕೊತೀವಿ. ದೀಪಾವಳಿ ಜೋರಾಗಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ? ಖಂಡಿತ ಮಾಡ್ತೀವಿ. ಒಂದ್ 20,000 ರೋಡಲ್ಲೇ ಬರೀ ಪೇಪರ್ ಅಲ್ಲೇ ಕಾಣ್ಬೇಕು ನಾವು ಹೊಡೆದಿರೋ ಪಟಾಕಿ. ಖಂಡಿತ. ಹೌದು. ಮಾತಾಡಿ. ಥ್ಯಾಂಕ್ ಯು.